ಸ್ವಚ್ಛ ಮನದ ಬದುಕು ಹಳ್ಳಿಗರದು. ಅಲ್ಲಿ ಆಡಂಬರವಿಲ್ಲ, ಇನ್ನೊಬ್ಬರನ್ನು ಮೆಚ್ಚಿಸುವ ಇರಾದೆಯೂ ಇಲ್ಲ. ಸಹೃದಯದ ಸಹಜತೆಯ ಬದುಕು. ಗಿಡ ಮರ ಸುತ್ತಲಿನ ಪರಿಸರವನ್ನು ಪ್ರೀತಿಸುತ್ತಲೇ ತಮಗರಿಯಿಲ್ಲದೆಯೇ ಸಹಜವಾಗಿಯೇ ಆರೋಗ್ಯಕರ ಜೀವನಕ್ಕೆ ತಮ್ಮ ಬದುಕನ್ನು ರೂಪಿಸಿಕೊಂಡವರು. ಆಧುನಿಕತೆಯ ಜೀವನ ಶೈಲಿ ಕಾಲಿಟ್ಟರೂ ಕೆಲವೊಂದಷ್ಟು ಜೀವನ ಪದ್ಧತಿಯನ್ನು ಇನ್ನೂ ಉಳಿಸಿಕೊಂಡು ಬಾಳುತ್ತಿರುವವರು. ಆಹಾರ ಶೈಲಿಯೂ ಹಾಗೆ. ಸುತ್ತಲಿನ ಹಸಿರು ಸೊಪ್ಪು, ಗಿಡ ಗೆಡ್ಡೆ, ಗೆಣಸು, ಮಾವು, ಹಲಸು, ಸೊಂಪಾದ ಹಾಲು, ತುಪ್ಪ, ಇಂಥ ಸೊಗಸಾದ ಮಲೆನಾಡ ಗ್ರಾಮ್ಯದ ಜೀವನದ ಸೊಗಡು ಸವಿಯಲು ಈ ಬಾರಿಯ ನನ್ನ ಸುತ್ತಾಟ ತಿರುಗಾಟ ಹುಡುಕಾಟ ಹೊರಟಿದ್ದು ಗಿರಿ ಶಿಖರಗಳ ತಪ್ಪಲಿನಲ್ಲಿರುವ, ಸೃಷ್ಟಿಯ ಸೊಬಗನ್ನೆಲ್ಲ ಮೈತಾಳಿ ನಿಂತಂತಿರುವ, ಮೂರು ಮನೆಗಳಿರುವ ಒಡೆಯರ ಮಠ ಎಂಬ ಸೃಷ್ಟಿಯ ಸ್ವರ್ಗಕ್ಕೆ. ಕೃಷಿಯೇ ಬದುಕಿನ ಮೂಲಾಧಾರ, ಭತ್ತವೇ ಪ್ರಧಾನ ಬೆಳೆ. ಸದಾ ಹಸಿರಿನ ಮಧ್ಯೆ ಬದುಕುವ ಜೀವನ ಶೈಲಿಯ ಒಡೆಯರ ಮಠದಲ್ಲಿ ಮುಗ್ಧ ಮನದ ತಂದೆ ತಾಯಿ ಸಹೋದರರೊಂದಿಗೆ ಸ್ನೇಹಮಯಿ ಸುಂದರ ಬದುಕು ಕಾಣುತ್ತಿರುವ ನನ್ನ ಪ್ರೀತಿ ಪಾತ್ರ ಗೆಳೆಯ ಸುನಿಲನ ಮನೆ ಇದೆ. ಸದಾ ಹಸಿರಿನ ಮಧ್ಯೆ ಬದುಕುವ ಇವರ ಜೀವನ ಶೈಲಿಯು ಅಷ್ಟೇ ಸರಳ. ಚಳಿಗಾಲದಲ್ಲಿ ಚುಮು ಚಳಿ, ಮಳೆಗಾಲದಲ್ಲಿ ಕಣ್ಣು ಮುಚ್ಚಿ ಸುರಿಯುವ ರಣಭೀಕರ ಮಳೆ, ಜೊತೆಗೆ ಬಿಸಿಲ ಬೇಗೆ ಬದುಕು ಚಂದವೇ. ಹಿಂದೆಲ್ಲ ಗುಡ್ಡ ಬೆಟ್ಟಗಳಲ್ಲಿ ಸೊಂಪಾಗಿ ಕಾಣಸಿಗುವು ಜೇನುಗೂಡುಗಳು ಈಗ ಅಪರೂಪವಾದರೂ ಹಿಂದೆ ಯಥೇಚ್ಛ ಸಿಗುವ ಜೇನನ್ನು ಸಂಗ್ರಹಿಸಿ ಇಡಲೆಂದೇ ಪ್ರತ್ಯೇಕ ಮಡಕೆಯೂ ಇರುತ್ತಿತ್ತು. ಈ ಮಡಕೆಯ ಒಳಗೆ ಜೇನುತುಪ್ಪ ಹಾಕಿ ಮಡಕೆಯ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿದರೆ ವರ್ಷಾನುಗಟ್ಟಲೆ ಇಡಬಹುದು. ಗೆಳೆಯ ಸುನಿಲನ್ ಮನೆಯಲ್ಲಿ ಸುಮಾರು 160 ವರ್ಷಕ್ಕೂ ಹಿಂದಿನ ಜೇನುತುಪ್ಪ ಸಂಗ್ರಹಿಸುವ ಮಡಕೆ ಇದು. ಗತಕಾಲದ ನೆನಪಿಗಾಗಿ ಸುನಿಲನ ಮಮತಾಮಯಿ ತಾಯಿ ಅಟ್ಟದ ಮೇಲೆ ಜತನದಿಂದ ಇಟ್ಟಿದ್ದ ಮಡಕೆಯನ್ನು ತೋರಿಸಿದ.